ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಅವರು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದೀನಲ್ಲಪ್ಪ, ಮಹಾಜನ್ ಆಯೋಗದ ವರದಿನೇ ಅಂತಿಮ. ಅದನ್ನ ಬಿಟ್ಟು ಪದೇ ಪದೇ ಮಹಾರಾಷ್ಟ್ರ ಅಲ್ಲ ಬೆಳಗಾಂ ಮಹಾರಾಷ್ಟ್ರ ಸೇರ್ಬೇಕು ಅಂತ ಹೇಳಿದ್ರೆ ಅದು ಅವರ ಮೂರ್ಖತನ, ಬಾಲಿಶವಾದಂತ ಹೇಳಿಕೆ. ಅದನ್ನ ಕರ್ನಾಟಕ ಸರ್ಕಾರ ಸಹಿಸಲ್ಲ. ಶಾಸಕರೆಲ್ಲ ಅವರು ಕಸಳಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ವಿಧಾನಸೌಧ ಒತ್ತಾಯ ಮಾಡಿದ್ದಾರೆ. ತೀರ್ಮಾನ ಮಾಡಬಹುದು ಸರ್. ವಿಧಾನಸೌಧ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಸರ್ಕಾರ 3 ದಿನ ಶೋಕಾಚರಣೆ ಘೋಷಣೆ ಮಾಡಿದೆ. 3 ದಿನ ಶೋಕ ದಿನಾಚರಣೆ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಫ್ಲಾಗು ಅರ್ಧಕ್ಕೆ ಇಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮತ್ತು ನಾಳೆ ರಜಾ ಘೋಷಣೆ ಮಾಡಿದ್ದೀವಿ. ಇವತ್ತು ಅಸೆಂಬ್ಲಿ ಅಭಿಚರಿ ಆದಮೇಲೆ ಸಂತಾಪ ನಿರ್ಣಯ ಅದಾದ ಮೇಲೆ ಚರ್ಚೆ ಆದಮೇಲೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅಸೆಂಬ್ಲಿ ಅರ್ಜೆಂಟ್. ನೀವು ಎಷ್ಟೊತ್ತು ಹೋಗ್ತಾ ಇದ್ದೀರಿ? ಇವತ್ತು ಎಷ್ಟೊತ್ತಿಗೆ ಹೋಗ್ತಾ ಇದ್ದೀರಿ? ನಾನು ಸಾಯಂಕಾಲ ಹೋಗ್ತೀನಿ, ನಾಳೆ ಅಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ್ಯಕ್ರಿಯೆ. ಕೇಂದ್ರದಿಂದ ಸಮುದಾಯದವರು ಇವತ್ತು ನಮ್ಮನ್ನು ಭೇಟಿ ಮಾಡಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಪಂಚಮಸಾಲಿ ಸಮುದಾಯದವರು ಇವತ್ತು ಅವರು ಬರಕ್ಕೆ ಹೇಳಿದ್ರು, ಬರಲಿಲ್ಲ. ಬರ್ರಿ, ನಾವು 10 ಜನ ಬರ್ರಿ ಮಾತಾಡೋಣ ಅಂತಂದ್ರೆ ಬರಲಿಲ್ಲ. ಅಸೆಂಬ್ಲಿ ಅರ್ಜೆಂಟ್ ಆಯ್ತಲ್ಲ, ಹೋಗ್ತಾ ಇದ್ದೀವಿ. ನಾಳೆ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಯಾರ್ಯಾರು ಬರ್ತಾ ಇದ್ದಾರೆ? ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರು. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಅವರು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದೀನಲ್ಲಪ್ಪ, ಮಹಾಜನ್ ಆಯೋಗದ ವರದಿನೇ ಅಂತಿಮ. ಅದನ್ನ ಬಿಟ್ಟು ಪದೇ ಪದೇ ಮಹಾರಾಷ್ಟ್ರ ಅಲ್ಲ ಬೆಳಗಾಂ ಮಹಾರಾಷ್ಟ್ರ ಸೇರ್ಬೇಕು ಅಂತ ಹೇಳಿದ್ರೆ ಅದು ಅವರ ಮೂರ್ಖತನ, ಬಾಲಿಶವಾದಂತ ಹೇಳಿಕೆ. ಅದನ್ನ ಕರ್ನಾಟಕ ಸರ್ಕಾರ ಸಹಿಸಲ್ಲ.